ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದೆ. ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಅನೇಕ ರೀತಿಯ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆ ಕೂಡ ಇದೆ. ಹಾಗಾದ್ರೆ ಶತಾಯುನಲ್ಲಿರುವಂತಹ ಆರೋಗ್ಯ ಚಿಕಿತ್ಸೆ ಹೇಗಿದೆ? ಆರ್ಥ್ರೈಟಿಸ್ ಮತ್ತು ಬೊಜ್ಜಿನ ಸಮಸ್ಯೆಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಶತಾಯು ಆಯುರ್ವೇದಿಕ್ ಕ್ಲಿನಿಕ್ನ ಆಯುರ್ವೇದ ತಜ್ಞೆ ಆಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಂತೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರೋದ್ರಿಂದ ಆಹಾರ ಪದ್ಧತಿನಲ್ಲಂತೂ ತುಂಬಾ ವೇರಿಯೇಷನ್ಸ್ ಕಾಣ್ತಾ ಇದ್ದೀವಿ. ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ನೋಡ್ತಾ ಇದ್ದೀವಿ. ಅಂದರೆ ದಿನನಿತ್ಯದಲ್ಲಿ ತುಂಬ ಜನ ಆ್ಯಕ್ಟಿವ್ ಅಂದರೆ ತುಂಬ ಜನ ಆ್ಯಕ್ಟಿವ್ ಆಗೇ ಇರ್ತಾರೆ. ಅಥವಾ ಯಾವುದೂ ಬೇಡ ಅಂತಂದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಸಾಕಪ್ಪ ಇಷ್ಟೇ ಲೈಫ್ ಆ ಥರನೂ ಇರ್ತಾರೆ. ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಟ್ರೀಟ್ಮೆಂಟ್ಗಳು ಮೊರೆ ಹೋಗ್ತಾರೆ, ಮೆಡಿಸಿನ್ಸ್ ತೊಗೊಳ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ಸು ಮತ್ತು ಇನ್ನೊಂದು ರೋಗ ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಬದಿಗಿಟ್ಟು ನೋಡೋದಾದರೆ ನಮ್ಮ ಪೂರ್ವಿಕರಿಂದ ಬಂದಿರತಕ್ಕಂಥ ಆಯುರ್ವೇದ ಪದ್ಧತಿಯಿಂದ ನಿಜಕ್ಕೂ ಕೂಡ ಇದೆಲ್ಲಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಅಂತ ನೀವಾಗಲೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ. ಹಾಗಾಗಿ ಎಲ್ಲ ಕಾಯಿಲೆಗಳ ಮೂಲ ಅಂತ ನೋಡೋದಾದರೆ ಬೊಜ್ಜು, ಒಬೆಸಿಟಿ ಅಂತ ಹೇಳ್ಬೋದು. ಏನೇ ಒಂದು ಕಾಯಿಲೆಗೆ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಹೇಳೋದು ಮೊದಲು ಸಣ್ಣ ಆಗಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿ, ಆಗೆಲ್ಲ ನಾರ್ಮಲ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಮತ್ತು ಬೊಜ್ಜಿನ ಬಗ್ಗೆ ಮಾತನಾಡೋಣ. ಮೊದಲಿಗೆ ಜೀವನ ಶೈಲಿ ಅಂತಂದರೆ ಹೇಗಿರಬೇಕು? ಅತಿಯಾದ ಬೊಜ್ಜು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಲ್ಲ, ಏನು ಕಾರಣ ಇದಕ್ಕೆ? ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿರೋ ಪ್ರಕಾರ ಬೈ 2030ಗೆ ನಮ್ಮ 30% to 40% ಆಫ್ ಚಿಲ್ಡ್ರನ್ ವಿಲ್ ಬಿ ಒಬೀಸ್ ಅಂತ ಬರ್ತಾ ಇದೆ. ಜೊತೆಗೆ ನೀವು ನೋಡಿದ್ರೆ ಪ್ರತಿಯೊಬ್ಬರು ಓವರ್ ವೇಟ್ ಅಥವಾ ಒಬೀಸ್ ಕ್ಯಾಟಗರಿಗೆ ಬರ್ತಾರೆ. ಜನರಲಿ ನಾವು BMI ಅನ್ನ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ನಾರ್ಮಲ್ BMI ಶುಡ್ ಬಿ ಬಿಲೋ 25. ಸೊ BMI ಯಾರಿಗೆ ಅಬೌವ್ 30 ಇರುತ್ತೆ, ನಿಮ್ಮ ದೇಹದ ತೂಕ ಜಾಸ್ತಿ ಆಗಿರುತ್ತೆ, ಅಂಥವರಲ್ಲಿ ಒಂದು ನೆನ್ಪಿಟ್ಕೋಬೇಕು, ನಿಮ್ಮ ದೇಹದ ತೂಕ ನಿಮ್ಮ ಜಾಯಿಂಟ್ಸ್ ಮೇಲೆ ಬೀಳ್ತಾ ಇದೆ. ಅದರಲ್ಲೂ ವೇಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ, ಅಂದರೆ ನಿಮ್ಮ ಮಂಡಿಯ ಮೇಲೆ, ನಿಮ್ಮ ಸೊಂಟದ ಮೇಲೆ, ನಿಮ್ಮ ಪಾದಗಳ ಮೇಲೆ. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ನಾವು ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪೂರ್ವಿಕರು ಬಹಳ ಓಡಾಡ್ತಿದ್ರು, ತುಂಬ ಕೆಲಸ ಮಾಡ್ತಿದ್ರು, ಫಿಸಿಕಲಿ ಆಕ್ಟಿವ್ ಇರೋರು. ಅದ್ರದ್ದು ಸರಿಯಾಗಿ ಅವ್ರು ಊಟ ತಗೊಳ್ತಿದ್ರು. ನಾವು ಊಟನ ಅವ್ರ ಥರನೇ ತಗೊಳ್ತೀವಿ ಅಥವಾ ಅವ್ರಿಗಿಂತ ಜಾಸ್ತಿನೇ ತಗೊಳ್ತೀವಿ. ಹೆಚ್ಚೆಚ್ಚಿಗೆ ಫ್ರೈಡ್ ಫುಡ್ಗಳನ್ನ ತಗೊಳ್ತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತೀವಿ, ವಾಕಿಂಗನ್ನು ಕಡಿಮೆ ಮಾಡ್ತೀವಿ ಅಥವಾ ಎಕ್ಸಸೈಸನ್ನು ಕಡಿಮೆ ಮಾಡ್ತೀವಿ. ಹಾಗಾಗಿ ವಿ ಎಂಡ್ ಅಪ್ ಇನ್ ಒಬೆಸಿಟಿ, ತುಂಬ ಬೊಜ್ಜು ಜಾಸ್ತಿ ಆಗ್ತಾ ಇರುವಂಥದ್ದು. ಜೊತೆಗೆ ನಮ್ಮಲ್ಲಿ ಬಹಳಷ್ಟು ಕಾಯಿಲೆಗಳು, ಈಗ ಫ್ಯಾಟಿ ಲಿವರ್ ಇರಬಹುದು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಫ್ಯಾಟಿ ಲಿವರ್ ಇರುತ್ತೆ, ಅದರಿಂದ ಅವ್ರಿಗೆ ಬೊಜ್ಜಾಗ್ತಾ ಇರುತ್ತೆ. ಮತ್ತು ಬಹಳಷ್ಟು ಜನ ಈಗ ಸಫರ್ ಮಾಡ್ತಾ ಇರೋದು, ಅವರು ಕಾಲು ನೋವು, ಮಂಡಿ ನೋವು ಅಂತ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಬಟ್ ಡಾಕ್ಟರ್ ಹೇಳ್ತಾರೆ ಇಲ್ಲ ವೇಟ್ ಲಾಸ್ ಮಾಡ್ಕೊಂಡು ಬನ್ನಿ ಅಂತ. ಅವರಿಗೆ ಕಾಲು ನೋವಿಂದ ನಡೆಯೋಕ್ಕಾಗೋದಿಲ್ಲ. ಹಾಗಾದರೆ ತೂಕ ಇಳಿಸೋದು ಹೇಗೆ? ಹೌದು. ಹಾಗೆ ಒಂದು ದೊಡ್ಡ ಕ್ವೆಶ್ಚನಲ್ಲಿ ಬಹಳಷ್ಟು ಜನ ಡೈಲಿ ನನ್ನ ಹತ್ರ ಬರ್ತಾರೆ, ಡಾಕ್ಟರ್ ನಂಗೆ ಕಾಲು ನೋವು ಇದೆ, ನಡೆಯೋಕ್ಕಾಗಲ್ಲ, ಬಟ್ ನಂಗೆ ವೇಟ್ ಲಾಸ್ ಮಾಡಬೇಕು ಅಂತ. ಈ ಬ್ಯೂಟಿಫುಲ್ ಇಂಥ ಸಮಸ್ಯೆಗಳಿಗೆ ಬ್ಯೂಟಿಫುಲ್ ಆಗಿ ಆಯುರ್ವೇದನಲ್ಲಿ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ಮಾಡುವಂತಹ ಪಂಚಕರ್ಮ ಚಿಕಿತ್ಸೆಯಿಂದ ಬರೀ ನೀವು ತೂಕ ಇಳಿಸೋದು ಒಂದೇ ಅಲ್ಲ, ನಿಮ್ಮ ಕಾಲು ನೋವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು, ಅಥವಾ ನಿಮ್ಮ ಬೆನ್ನು ನೋವಿದ್ರೆ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ಈಗ ನಾವು ಮಾಡರ್ನ್ ಟ್ರೀಟ್ಮೆಂಟ್ಗೆ ನೋಡೋದಾದರೆ, ಅಂದರೆ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ ಅಂದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಳ್ತೀವಿ. ತಾತ್ಕಾಲಿಕವಾಗಿ ಆ ಕ್ಷಣದಲ್ಲಿ ಅದು ನೋವನ್ನು ನಿವಾರಣೆ ಮಾಡುತ್ತೆ. ಆದರೆ 2-3 ದಿನಗಳಾದ ತಕ್ಷಣ ಮತ್ತೆ ಅಗೈನ್ ವಾಪಸ್ ಬರುತ್ತೆ, ಅದು ಬಹುದೊಡ್ಡದಾಗಿ ಪೇಯ್ನ್ ಉಳ್ಕೊಳ್ಳುತ್ತೆ. ತುಂಬ ಜನರಿಗೆ ಆಸೆ ಇರುತ್ತೆ, ಈ ಟ್ಯಾಬ್ಲೆಟ್ ಇಲ್ಲದೆ ಬದುಕಬೇಕಪ್ಪ, ನಾವು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಕಾಯಿಲೆನ ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂತ. ಇದು ಆಯುರ್ವೇದದಲ್ಲಿ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಮೊದಲನೆಯದಾಗಿ ಹೇಳಬೇಕು ಅಂದರೆ, ಒಂದು ಜಾಯಿಂಟ್ ಪೇನ್ ಏನಕ್ಕೆ ಬರುತ್ತೆ? ಜಾಯಿಂಟ್ ಡಿಫಾರ್ಮಿಟಿ ಇರುತ್ತೆ. ಐದರ್ ಈಗ ಬಹಳಷ್ಟು ನಾವು ಜಾಸ್ತಿ ನೋಡ್ತಾ ಇರೋದು ಡಿಜನರೇಟಿವ್ ಚೇಂಜಸ್, ಅಂದರೆ ಹೆಚ್ಚಿಗೆ ವೇರ್ ಆ್ಯಂಡ್ ಟೇರು, ನಾವು ಬಹಳಷ್ಟು ಬಳಸಿ ರಾಂಗ್ ಪೋಸ್ಚರಲ್ಲಿ ಕುತ್ಕೊಂಡು ಇದರಿಂದ ಬಂದಿರುವಂತಹ ಡಿಜನರೇಟಿವ್ ಚೇಂಜಸ್. ಇನ್ನೊಂದು ಇನ್ಫ್ಲಮೇಷನ್ ಆಗಿರುತ್ತೆ. ನಮ್ಮ ಫುಡ್ ಲೈಫ್ ಸ್ಟೈಲ್ ಸಹಿತ ಹಾಗೆ ಇರೋದ್ರಿಂದ ನಾವು ಇನ್ಫ್ಲಮೇಟರಿ ಫುಡ್ಡನ್ನು ತೊಗೊಂಡಿರ್ತೀವಿ, ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಜಾಯಿಂಟ್ ಪೇನ್ ಉಂಟಾಗುವಂಥದ್ದು. ಮೂರನೆಯದಾಗಿ ನಮ್ಮ ತೂಕ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಜಾಯಿಂಟ್ಗೆ ಇನ್ನು ಹೆಚ್ಚಿಗೆ ಬರ್ಡನ್ ಬಿದ್ದು ಅದರಿಂದ ಬರುವಂತಹ ಜಾಯಿಂಟ್ಸ್ ಪೇನು. ಸೊ ಈ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇಂದ ನಮಗೆ ಏನಾಗ್ತಾ ಇದೆ ಅಂದರೆ, ಪೇನ್ ಕಿಲ್ಲರ್ ತಗೊಂಡ್ರೆ ಒಂದು ಸಿಂಪಲ್ 6 hours ವಿತೌಟ್ ಪೇನ್ ನೀವು ಇರ್ತೀರಾ, ಬಟ್ ದಟ್ ಈಸ್ ಅ ವೆರಿ ಟೆಂಪ್ರರಿ ಸೊಲ್ಯೂಷನ್.
ಸೊ ಅದು ಇನ್ಸ್ಟೆಂಟ್. ಈಗ ನೀವೆಲ್ಲೋ ತುಂಬ ಅರ್ಜೆಂಟ್ ಒಂದು ಫಂಕ್ಷನಿಗೆ ಹೋಗಬೇಕು, ಪೇನ್ ಕಿಲ್ಲರ್ ತೊಗೊಂಡ್ರಿ, ಹೋದ್ರಿ, ಬಂದ್ರಿ, ದಟ್ ಇಸ್ ಸೆಕೆಂಡ್ರಿ. ಆಲ್ ದೀಸ್ ಲೈಫ್ ಸ್ಟೈಲ್ ಡಿಸೀಸಸ್ ಇಸ್ ದ ಲಾಂಗ್ ಟರ್ಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಆಯುರ್ವೇದ ಸೈನ್ಸ್ ಇರೋದೇ ಹಾಗೆ. ನಾವು ಬರೀ ನಿಮ್ಮ ಕಾಯಿಲೆ ಗುಣಮುಖ ಬಗ್ಗೆ ಮಾತಾಡ್ತಾ ಇಲ್ಲ, ಇದ್ರ ಪ್ರಿವೆಂಟಿವ್ ಆಸ್ಪೆಕ್ಟ್. ಹಾಗಾಗಿ ಈಗ ಒಂದು ಒಬೆಸಿಟಿಗೆ ಬಂದ್ರೇನೆ ಒಬೀಸ್ ಅನ್ನೋದಕ್ಕಿಂತ ಮುಂಚೆ ಓವರ್ ವೇಟ್ ಅನ್ನೋದೊಂದು ಬರುತ್ತೆ. ಸೊ ಯಾರು ಜಸ್ಟ್ ಇನ್ನು ತೂಕ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲೇ ಪ್ರಿವೆಂಟಿವ್ ಮಾಡಿದ್ರೆ ನಾವು, ಹೌದು ಖಂಡಿತವಾಗ್ಲೂ ಸೇಮ್ ಜಾಯಿಂಟ್ ಪೇನಿಗೆ ಬರುತ್ತೆ. ಈಗ ಗ್ರೇಡ್ 1 ಆರ್ಥರೈಟಿಸ್ ಅಲ್ಲಿ ಇದ್ರೆ ನಾವು ಜಸ್ಟ್ ಒಂದು ವೇಟ್ ಲಾಸ್ ಮಾಡಿಬಿಟ್ರೆ ಅವರು ಜಾಯಿಂಟ್ ಪೇನ್ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಗ್ರೇಡ್ 2 ಗ್ರೇಡ್ 3 ಇದ್ದಾಗ ನಾವು ಜಾಯಿಂಟ್ ಚಿಕಿತ್ಸೆ ಜೊತೆಗೆ ವೇಟ್ ಲಾಸ್ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ಕಂಬೈನ್ ಮಾಡಿದಾಗ ನಿಮಗೆ ಫಾಸ್ಟ್ ಫಾರ್ವರ್ಡ್ ಎಫೆಕ್ಟು. ಬಹಳಷ್ಟು ಜನ ಆಯುರ್ವೇದ ಸ್ಲೋ ಹಾಗೆಲ್ಲ ಅನ್ಕೊಳ್ತಾರೆ, ಅದು ಖಂಡಿತವಾಗ್ಲೂ ಸುಳ್ಳು. ಆಯುರ್ವೇದದಲ್ಲಿ 15ರಿಂದ 20 ದಿನದಲ್ಲಿ ಅವರು ವರ್ಷಾನ್ಗಟ್ಲೆ ನಡೆಯೋಕ್ಕಾಗಿರಲ್ಲ, ವರ್ಷಾನ್ಗಟ್ಲೆ ಮೆಟ್ಲು ಹತ್ತಕ್ಕಾಗಿರೋದಿಲ್ಲ, ತುಂಬ ಜನ ಕುಂತ್ಕೊಂಡು ನಡೀತಾರೆ, ಕೆಳಗಡೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವರು ಸಹಿತ 15 ದಿನ ಆಯುರ್ವೇದ ಚಿಕಿತ್ಸೆಯಲ್ಲಿ ನಡ್ಕೊಂಡು ಹೋಗ್ತಾರೆ, ವಾಪಸ್ ಮೆಟ್ಲು ಹತ್ತಾ ಇರ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಆಯುರ್ವೇದ ಸ್ಲೋ ಅಲ್ಲ. ಆಯುರ್ವೇದನಲ್ಲಿ ಡೆಫಿನೆಟ್ಲಿ ನಾವು ರೂಟ್ ಕಾಸ್ ಅನ್ನ ನೋಡ್ತಾ ಬರ್ತೀವಿ. ಈಗ ಬೇರೆ ಪದ್ಧತಿಗೆ ಹೋಲಿಸ್ಕೊಳ್ಳೋದಾದ್ರೆ ಈಗ ಎಲ್ರಿಗೂ ಕೂಡ ಒಂದೇ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಒಂದೇ ಟ್ಯಾಬ್ಲೆಟ್ ಇರುತ್ತೆ ಅಥವಾ MGಗಳು ಚೇಂಜ್ ಆಗ್ಬೋದು ಅಷ್ಟೇ. ಬಟ್ ಆಯುರ್ವೇದದಲ್ಲಿ ಹಾಗಿರುವುದಿಲ್ಲ, ಯಾಕಂದ್ರೆ ದೇಹ ಪ್ರಕೃತಿಗೆ ಅನುಗುಣವಾಗಿ ನೋಡಿಕೊಂಡು ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ. ಅಂದ್ರೆ ತುಂಬಾ ವರ್ಷಗಳ ಕಾಲ ಅವರು ಆ ನೋವಿನಿಂದ ಸಫರ್ ಆಗಿರ್ತಾರೆ. ಎಂಗೇಜ್ ಅಲ್ಲೂ ಕೂಡ ನಾವು ನೋಡಿರ್ತೀವಿ, ತುಂಬಾ ಜನರಿಗೆ ಕತ್ ನೋವಿದೆ, ಬೆನ್ನು ನೋವಿದೆ, ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು. ತುಂಬಾ ಜನ ನಿಂತ್ಕೊಂಡು ಕೆಲಸ ಮಾಡೋದು ಅಥವಾ ಡ್ರೈವರ್ಸ್ಗೆ ಈ ತರ ಸಮಸ್ಯೆಗಳು. ಇನ್ನು ವಯಸ್ಸಾದಂತರಲ್ಲಿ ಈಗ ಅವ್ರನ್ನ ಒಂದು ಮೂಲೆಗೆ ತಳ್ಳಿಬಿಟ್ಟಿರ್ತಾರೆ, ಪಾಪ ವಾಕಿಂಗ್ ಹೋಗ್ತಾ ಸಂದರ್ಭದಲ್ಲಿ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋದು ತುಂಬಾ ಕಡೆ ನೋಡಿರ್ತೀವಿ. ಬಟ್ ಏನ್ ಮಾಡಬೇಕು, ಪರ್ಮನೆಂಟ್ ಚಿಕಿತ್ಸೆ ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆಯುರ್ವೇದದಲ್ಲಿ ಈ ಬಗ್ಗೆ ಮಾತನಾಡೋದಾದ್ರೆ, ಆಯುರ್ವೇದದಲ್ಲಿ ಒಂದು ಮನುಷ್ಯ ಏಜ್ ರಿವರ್ಸಿಂಗ್ ಮಾಡಬಹುದು. ಸೊ ಹೇಗೆ ಅಂದರೆ ನೀವು ನಿಮ್ಮ ಜಾಯಿಂಟ್ಗಳನ್ನು ರೆಜುವಿನೇಟ್ ಮಾಡಬೇಕು. ಈಗ ಡೆಫಿನೆಟ್ಲಿ ಒಂದು 60 ಇಯರ್ಸ್ ಅಬೌವ್ ಎಲ್ಲರಿಗೂ ಒಂದು ಜಾಯಿಂಟ್ ಡಿಜೆನರೇಟಿವ್ ಚೇಂಜಸ್ ಬರುತ್ತೆ. ಹಾಗೆಲ್ಲ ಇದ್ದಾಗ ಆಯುರ್ವೇದದಲ್ಲಿ ಬಹಳಷ್ಟು ಚಿಕಿತ್ಸೆಯನ್ನು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಮಾಡ್ತೀವಿ. ಸೊ ನಾವು ಈಗ ಜೆನೆಟಿಕ್ ಫ್ಯಾಕ್ಟರ್ ಅಂತ ಒಂದಿರುತ್ತೆ. ಸೊ ನಮ್ಮ ತಂದೆ ತಾಯಿಗಳಿಗೆ ಕಾಲು ನೋವಿತ್ತು ಅಂದರೆ ಡೆಫಿನೆಟ್ಲಿ ನಾವು ಅಟ್ ಸಮ್ ಪಾಯಿಂಟ್ ಆಫ್ ಬಂದೇ ಬರುತ್ತೆ, ಅದು ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅಥವಾ ಅವರಿಗೆ ಡಯಾಬಿಟಿಸ್ ಇತ್ತು ಅಂದರೆ ಡೆಫಿನೆಟ್ಲಿ ನಮಗೆ ಅಟ್ ಸಮ್ ಪಾಯಿಂಟ್ ಬಂದೇ ಬರುತ್ತೆ. ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿಯನ್ನ ನೋಡಿಕೊಂಡು ಅದರ ಪ್ರಕಾರ ನಾವು ಕೆಲವು ಆಯುರ್ವೇದ ಚಿಕಿತ್ಸೆಯನ್ನ ತಗೋಬಹುದು. ಆಯುರ್ವೇದದಲ್ಲಿ ಬ್ಯೂಟಿಫುಲ್ ಆಗಿ ಒಂದು 5 ಟ್ರೀಟ್ಮೆಂಟ್ ಇದೆ. ಇದನ್ನ ಪಂಚಕರ್ಮ ಡಿಟಾಕ್ಸ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಯಾವದು ನೆಸೆಸಿಟಿ ಇದೆ ಅದನ್ನ ಮಾಡೋದ್ರಿಂದ ಆ ಕಾಯಿಲೆಯನ್ನ ರೂಟ್ ಕಾಸ್ ಅನ್ನ ಅಲ್ಲೇ ಕಡಿಮೆ ಮಾಡ್ತಾ ಬರಬಹುದು. ಸೊ ಈಗ ನಿಮ್ಗೆ ಈಗ ಕೇಳ್ತಾ ಇರ್ಬೋದು, ಎಲ್ಲಾ ಕಡೆ 30 ವರ್ಷಕ್ಕೆ ಡಯಾಬಿಟಿಸ್ ಬಂತು, 40 ವರ್ಷಕ್ಕೆ ಬೆನ್ನು ಬಂತು, ಡಿಜೆನರೇಟಿವ್ ಚೇಂಜಸ್ ಆಯ್ತು, ಕಾಲ್ ನೋವಿದೆ, ಓಡಾಡಕ್ ಆಗಲ್ಲ. ಇದನ್ನ ಹೇಗೆ 60 ವರ್ಷದೆಲ್ಲ 40 ವರ್ಷಕ್ಕೆ ಬರ್ತಾ ಇದೆ, ಅದನ್ನ ಮತ್ತೆ 60 ವರ್ಷಕ್ಕೆ ತಳ್ಬೋದು. ಸೊ ನಾವು ಕಾಯಿಲೆಗಳನ್ನ ಮುಂದೆ ತಳ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಯುರ್ವೇದನ ಅಡಾಪ್ಟ್ ಮಾಡೋದ್ರಿಂದ. ಈಗ ತುಂಬಾ ಜನರಿಗೆ ಈಗ ಆರ್ಥರೈಟಿಸ್ ಸಮಸ್ಯೆ ಇರುವಂತವರಲ್ಲಿ ಅಥವಾ ಈಗ ಮೂಳೆ ಸವೆತ ನೋಡ್ತಾ ಇರ್ತೀವಿ ಹೆಚ್ಚಾಗಿ, ಮಂಡಿ ಚಿಪ್ಪು ಅಥವಾ ಹಿಪ್ಪಲ್ಲಿ ರಿಪ್ಲೇಸ್ಮೆಂಟ್ ಅಂತ ಕೇಳ್ತಿರ್ತೀವಿ. ತುಂಬಾ ಜನರಿಗೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅದು ಚೇಂಜಸ್ ಮಾಡಿಕೊಂಡು ಮತ್ತೆ ಬೇರೊಬ್ರು ಹೆಲ್ಪ್ ತಗೊಳ್ಬೇಕಾ ಅಥವಾ ಲೈಫ್ ಪೂರ್ತಿ ಇದೇ ರೀತಿ ಸಫರ್ ಪಡ್ಬೇಕಾ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಅಂದ್ರೆ ಆಪರೇಷನ್ ಬೇಡವೇ ಬೇಡ, ಹಾಗೇನೆ ನಾವು ಗುಣಮುಖರಾಗಬಹುದಾ ಅಂತ ಅಂದ್ರೆ ಏನ್ ಹೇಳ್ತೀವಿ? ಖಂಡಿತವಾಗ್ಲೂ ಒಂದು ನಾನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಏನು ನೋಡಿದ್ದೀನಿ ಅಂದರೆ ಒಂದು 70-80% ಟೈಮ್ಸು ಸರ್ಜರಿ ಬೇಕಾಗೋದಿಲ್ಲ. ಅಫ್ಕೋರ್ಸ್ ಸರ್ಜರಿ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲು. ಎಲ್ಲಿ ಇಂಜುರೀಸ್ ಇರುತ್ತೆ, ಆಕ್ಸಿಡೆಂಟ್ಸ್ ಇರುತ್ತೆ ಅಥವಾ ಅನ್ಅವಾಯ್ಡಬಲ್ ಇದ್ದಾಗ ಬೇಕಾಗತ್ತೆ. ಬಹಳಷ್ಟು ಟೈಮಲ್ಲಿ ನಾವು ಪ್ರಿವೆಂಟಿವ್ ಆಗಿ ಜಸ್ಟ್ ಆಯುರ್ವೇದ ಚಿಕಿತ್ಸೆಯಿಂದನೇ ಆಗುತ್ತೆ. ನಾನು ಹೇಳ್ದಂಗೆ ಯಾರಿಗೆ ಮೆಟ್ಲು ಹತ್ತಕ್ಕೆ ಬರಲ್ಲ ಅವರು 7 ದಿನ ಟ್ರೀಟ್ಮೆಂಟಲ್ಲಿ ಬ್ಯೂಟಿಫುಲ್ ಆಗಿ ಆಯುರ್ವೇದದಲ್ಲಿ ಒಂದು ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ತುಂಬ ಬೆನ್ನೋವಿತ್ತು, ಕ್ರಾನಿಕ್ ಬೆನ್ನೋವು, ಒಂದು 3 years ಇಂದ ಅವರಿಗೆ ಬೆನ್ನೋವಿದೆ, ಹತ್ತಕ್ಕಾಗಲ್ಲ ಮೆಟ್ಲು, ಅಥವಾ ಕುತ್ತಿಗೆ ನೋವಿದೆ, ವೇಟ್ ಜಾಸ್ತಿ ಇದೆ, ಹೀಗೆಲ್ಲ ಇದ್ದಾಗ ನಾವು ಬೆನ್ನಿಗೆನೆ ಒಂದು ಕಟಿಬಸ್ತಿ ಅಂತ ಚಿಕಿತ್ಸೆ ಮಾಡ್ತೀವಿ. ವಿದಿನ್ 7 days ಅವರು ವಾಪಸ್ಸು ಮೆಟ್ಲು ಹತ್ತೋದು ಅಥವಾ ಓಡಾಡೋದು ಈ ರೀತಿ ಎಲ್ಲ ಆಕ್ಟಿವಿಟೀಸನ್ನು ಮಾಡ್ಕೋಬೋದು. ಸೊ ಬೇಸಿಕಲಿ ಒಂದು ಮನುಷ್ಯನಿಗೆ ಫಿಯರ್ ಏನಿರುತ್ತೆ, ನೋಬಡಿ ವಾಂಟ್ಸ್ ಟು ಬಿ ಡಿಪೆಂಡೆಂಟ್ ಆನ್ ಅದರ್ ಪರ್ಸನ್. ಈಗ ನಿಮ್ಮ ತೂಕ ಜಾಸ್ತಿ ಇತ್ತು, ಮಂಡಿ ನೋವಿತ್ತು, ಓಡಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕಾಗೋದಿಲ್ಲ, ಇದೆಲ್ಲ ಒಂದು ಫಿಯರ್ ಫ್ಯಾಕ್ಟರು. ಸೊ ಇದು ನಮ್ಮ ಕೈಯಲ್ಲಿರುತ್ತೆ, ನಾವು ಹೇಗೆ ಚೇಂಜ್ ಮಾಡ್ಕೊಳ್ತೀವಿ ಅಂತ. ಸೊ ನಾ ಹೇಳ್ದಂಗೆ ಆಯುರ್ವೇದದಲ್ಲಿ ಇದನ್ನು ಕ್ಲೀನಾಗಿ ಡಿಫೈನ್ಡ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಒಂದು 10 ದಿನ ಪಂಚಕರ್ಮ ಚಿಕಿತ್ಸೆಯಲ್ಲಿ ನೀವು ದೇಹದ ತೂಕವನ್ನು ಆರಾಮಾಗಿ 3-5 kg ಇಳಿಸ್ಕೋಬೋದು. ಆ್ಯಂಡ್ ಇಟ್ ಈಸ್ ವೆರಿ ಸೈಂಟಿಫಿಕಲಿ ಡನ್.
ಓಕೆ, ಇನ್ನು ತುಂಬ ಜನ ಹೇಳ್ತಿರ್ತಾರೆ ಅಂದರೆ ಒಳ್ಳೆ ಲೈಫ್ ಸ್ಟೈಲೇ ಲೀಡ್ ಮಾಡ್ತಾ ಇದ್ದೀನಿ, ಬಟ್ ವೆಯ್ಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಯೋಗ ಕ್ಲಾಸ್ಗೆ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಬಟ್ ಅವರು ತಿನ್ನುವಂಥ ಫುಡ್ಡಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಅನ್ನೋ ತುಂಬ ಜನ ಮರೆತುಬಿಟ್ಟಿರ್ತಾರೆ. ಅಂದರೆ ರೆಡಿ ಟು ಈಟ್ ಫುಡ್ ಆ ಥರ ತಿಂತಾ ಇರ್ತಾರೆ. ಅದರಿಂದನೂ ಕೂಡ ದೇಹದಲ್ಲಿ ಆ ಕೆಮಿಕಲ್ಸ್ ಹೋಗಿ ಎಷ್ಟೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದನ್ನು ಬೇರೆ ಟ್ರೀಟ್ಮೆಂಟಿಂದ ಅಷ್ಟು ಸುಲಭವಾಗಿ ತೊಡೆದು ಹಾಕೋಕ್ಕಾಗಿಲ್ಲ. ಡಿಟಾಕ್ಸ್ ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಟ್ರೀಟ್ಮೆಂಟ್ಗಳು ತೊಗೊಳ್ಬೇಕಾಗುತ್ತೆ. ತುಂಬ ಜನ ಈಗ ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಕೆಲವ್ರು ಮಗು ಆಗಬೇಕು ಅಥವಾ ಇನ್ನೊಂದು ಸ್ವಲ್ಪ ದಿನಗಳ ಬಿಟ್ಟು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಒಳ್ಳೆ ಬ್ಯೂಟಿಫುಲ್ ಕ್ವೆಶ್ಚನ್ನು. ಇದು ಏನು ಹೇಳ್ತೀನಿ ನಾನು ಇದ್ರ ಬಗ್ಗೆ ಅಂದರೆ, ಒಂದು 10 ದಿನ ಟ್ರೀಟ್ಮೆಂಟಲ್ಲಿ ಇಫ್ ನಿಮ್ಮ 1 ವರ್ಷದಲ್ಲಿ ತಿಂದಿರುವಂಥ ಟಾಕ್ಸಿಸಿಟಿ ಹೋಗಬೇಕು ಅಂದರೆ, ನಮ್ಮ ದೇಹದಲ್ಲಿ 2 ಥರ ಟಾಕ್ಸಿಸಿಟಿ. ಒಂದು ವಾಟರ್ ಸಾಲ್ಯುಬಲ್, ನಾವು ನೀರು ಕುಡಿದು ಅಥವಾ ಜ್ಯೂಸಸ್ ಕುಡಿದು ಅದನ್ನು ಫ್ಲಶ್ ಔಟ್ ಮಾಡಿರ್ತೀವಿ. ಇನ್ನೊಂದು ಲಿಪಿಡ್ ಸಾಲ್ಯುಬಲ್, ಅಂದರೆ ಕೆಲವೊಂದು ಫ್ಯಾಟ್ ಸಾಲ್ಯುಬಲ್ ಟಾಕ್ಸಿನ್ಸ್ ಅಂತ ಇರುತ್ತೆ. ಈವನ್ ವಿಟಮಿನ್ಸು ಕೆಲವೊಂದು ಫ್ಯಾಟ್ ಸಾಲ್ಯುಬಲ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಫ್ಯಾಟ್ ಸಾಲ್ಯುಬಲ್ ಟಾಕ್ಸಿನ್ಸ್ ಇರೋದು ನಮ್ಮ ದೇಹದಿಂದ ಈಸಿಯಾಗಿ ಹೋಗೋದಿಲ್ಲ. ಯಾಕಂದರೆ ನಾವು ತುಂಬ ಫ್ರೈಡ್ ಐಟಮ್ಸನ್ನು, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ನಾವು ಡೆಫಿನೆಟ್ಲಿ ಫ್ರೈಡ್ ಐಟಮ್ ಇಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ರೀತಿ ಆಗೋಗಿದೆ. ಸೊ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ತುಂಬ. ಸೊ ಇದರಿಂದ ಆಚೆ ಬರಬೇಕು ಅಂದರೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ 10 ದಿವಸದಲ್ಲೇ ಆಗುತ್ತೆ. ನಮ್ಮ ಹತ್ರ ಬರೋರಲ್ಲಿ ಬಹಳಷ್ಟು ಜನ PCOD ಸಮಸ್ಯೆಗೆ ಬಂದಿರ್ತಾರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಬಂದಿರ್ತಾರೆ. ಇಂಥವರ ಜೊತೆಗೆ ಕೆಲವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್, ಈಗ ಎಲ್ಲ ಕಡೆ ನಾವು ಹಾರ್ಟ್ ಅಟ್ಯಾಕ್ಸ್ ಕೇಳ್ತಾ ಇರ್ತೀವಿ, ಅದು ಒನ್ ಆಫ್ ದ ಲೈಫ್ ಸ್ಟೈಲ್ ಡಿಸೀಸಸ್. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಜಾಸ್ತಿ ಆಗಿದೆ. ಸೊ ಇದೆಲ್ಲದಕ್ಕೂ ಡೆಫಿನೆಟ್ಲಿ ಇಂಡೈರೆಕ್ಟ್ಲಿ ಒಬೇಸಿಟಿ ಲಿಂಕ್ಡ್ ಇದೆ. ಹಾಗಾಗಿ ನಾವು ಪಂಚಕರ್ಮ ಚಿಕಿತ್ಸೆ 10 ಡೇಸ್ ಮಾಡೋದ್ರಿಂದ ನಮ್ಮ ದೇಹದ ಟಾಕ್ಸಿಸಿಟಿ ಲೆವೆಲನ್ನು ಕಡಿಮೆ ಮಾಡ್ತಾ ಬರುತ್ತೆ. ನಾ ಹೇಳ್ದಂಗೆ ಇದು ಇವಾಗ ನಾವು ಕಂಡುಹಿಡ್ದಿರೋದಲ್ಲ, 5,000 ವರ್ಷಗಳಿಂದ ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಈ ರೀತಿಯಾಗಿ ಚಿಕಿತ್ಸೆಗಳನ್ನ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ಶತಾಯು ಆಯುರ್ವೇದ ಕ್ಲಿನಿಕ್ನಲ್ಲಿ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ಆಯುರ್ವೇದದ ಯಾವುದೇ ರೀತಿಯ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು. ಆದರೆ ಯಾವುದೆಲ್ಲ ಇನ್ಶೂರೆನ್ಸ್ ಕವರ್ ಆಗುತ್ತೆ, ಏನೆಲ್ಲ ಟ್ರೀಟ್ಮೆಂಟನ್ನು ಪಡಿಬಹುದು, ಆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜು ಮತ್ತು ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಶತಾಯು ಆಯುರ್ವೇದ ಕ್ಲಿನಿಕ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಆಗಲೇ ಮಾತನಾಡ್ತಾ ಇದ್ವಿ ಅಂದರೆ, ಈಗ ತುಂಬ ಜನರಿಗೆ ಈಗ ಆಯುರ್ವೇದ ಟ್ರೀಟ್ಮೆಂಟ್ಗೆ ಹೋಗೋದಾದರೆ ಇನ್ಶೂರೆನ್ಸ್ ಕವರ್ ಆಗುತ್ತಾ ಇಲ್ವಾ, ಅಥವಾ ತುಂಬ ದುಡ್ಡಾಗ್ಬಿಟ್ರೆ ಹೆಂಗಪ್ಪ ಅದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಒಂದಷ್ಟು ಅಳಕಿರುತ್ತೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ. ಆಯುರ್ವೇದ ಖಂಡಿತವಾಗ್ಲೂ ಇನ್ಶೂರೆನ್ಸ್ ಕವರೇಜ್ ಇದೆ. ಬಹಳಷ್ಟು ಜನ ಈಗ ಯಾರು ಮಂಡಿ ನೋವಿಂದ ಸಫರ್ ಮಾಡ್ತಾ ಇರ್ತಾರೆ, ಬೆನ್ನು ನೋವಿಂದ ಸಫರ್ ಮಾಡ್ತಾ ಇರ್ತಾರೆ, ಮೈಗ್ರೇನ್ ಇರಬಹುದು, ಸ್ಕಿನ್ ಡಿಸೀಸ್ ಇರಬಹುದು, ಕಂಪ್ಲೀಟ್ಲಿ ಆಯುಷ್ ಕವರೇಜ್ ಇದೆ. ಸೊ ಹಾಗಾಗಿ ಅವರು ಇನ್ಶೂರೆನ್ಸನ್ನು ಕ್ಲೇಮ್ ಮಾಡಿ ಹಾಸ್ಪಿಟಲ್ ಸ್ಟೇ ಇರಬೇಕಾಗತ್ತೆ. ಒಂದು ಮಿನಿಮಮ್ 3 nights ಸ್ಟೇ ಇದ್ದರೆ ಪಂಚಕರ್ಮ ಚಿಕಿತ್ಸೆಯನ್ನು ಖಂಡಿತವಾಗ್ಲೂ ತಗೋಬೋದು. ಸೊ ದ ಬೆನಿಫಿಟ್ ಆಫ್ ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ, ನಾವು ರೂಟ್ ಕಾಸ್ಗೆ ಹೋಗ್ತೀವಿ. ಈಗ ಒಬ್ಬ ಮನುಷ್ಯ ಒಬೇಸಿಂದ ಬಂದ ಅಂತಂದರೆ ನಾವು ಸ್ಕ್ಯಾನ್ ಮಾಡಿ BMI ಚೆಕ್ ಮಾಡಿ ಏನಕ್ಕೆ ರೀಸನಿಂದ ದಪ್ಪ ಆಗ್ತಾ ಇದ್ದಾರೆ, ಬರೀ ಫುಡ್ಡಿಂದ ಆಗ್ತಾ ಇದೆಯಾ ಅಥವಾ ಇನ್ಆಕ್ಟಿವಿಟಿಯಿಂದ ಆಗ್ತಾ ಇದೆಯಾ, ಅವರಿಗೆ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಇದೆಯಾ, ಫ್ಯಾಟಿ ಲಿವರ್ ಇದೆಯಾ. ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಿಂದ ಬಹಳಷ್ಟು ಜನಕ್ಕೆ ವೇಟ್ ಗೇನ್ ಆಗ್ತಾ ಇದೆ. ಅದರಲ್ಲೂ ಪುರುಷರಲ್ಲಿ ಬೆಲಿ ಫ್ಯಾಟ್ ಅಂತ ಬರ್ತಾ ಇರೋದ್ರಿಂದ ಅವರಿಗೆ ಹೈಪರ್ ಟೆನ್ಷನ್ ಬರೋದು, ಡಯಾಬಿಟೀಸ್ ಬರೋದು ಮತ್ತು ಒಬೀಸ್ ಆಗೋದು ಈ ರೀಸನಿಂದನೇ ಇರುತ್ತೆ. ಸೊ ಇದೆಲ್ಲ ರೀಸನನ್ನು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಹಾಗಾಗಿ ಮತ್ತೆ ರಿಟ್ರೀಟಲ್ಲಿ ಅವರು ಸ್ಟೇ ಮಾಡಿದಾಗ, ಶತಾಯು ರಿಟ್ರೀಟ್ನಲ್ಲಿ ಯೋಗ, ಆಯುರ್ವೇದ, ಪಂಚಕರ್ಮ ಚಿಕಿತ್ಸೆಯಿಂದ ನಾವು ಈಸಿಯಾಗಿ ವೇಟ್ ಲಾಸನ್ನು ಮಾಡ್ಬೋದು, ಜಾಯಿಂಟ್ ಪೇನ್ ಕಡಿಮೆ ಮಾಡಬಹುದು, ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಬಹುದು, ಡಯಾಬಿಟೀಸನ್ನು ಕಡಿಮೆ ಮಾಡಬಹುದು. ಸೊ ಒಂದೇ ಚಿಕಿತ್ಸೆಯಲ್ಲಿ ನಾವು ಕಂಪ್ಲೀಟ್ ದೇಹವನ್ನು ಟ್ರೀಟ್ ಮಾಡ್ತಾ ಬರ್ತೀವಿ. ಇಟ್ಸ್ ನಾಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅಂದರೆ ಈಗ ತಲೆನೋವಿದೆ ಅಂದರೆ ಬರೀ ತಲೆಗೊಂದು ಮಾತ್ರೆ ಅಂತಲ್ಲ. ಈಗ ವೆಹಿಕಲ್ ತೊಗೊಂಡ್ಮೇಲೆ ಸರ್ವಿಸ್ಗೆ ಹಿಂಗೆ ಕೊಡ್ತಾರ, ಹಾಗೆ ದೇಹವನ್ನು ಕೂಡ ಸರ್ವಿಸ್ಗೆ ಒಂದ್ಸರಿ ಕೊಡಬೇಕು ಮಾಡುವಂಥದ್ದು. ಒಬ್ರು ಕಾಲರ್ ಹಿಡಿದರೆ ಮಾತಾಡ್ಸೋಣ. ಮಂಜುನಾಥ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ಅದು ಹಲೋ ಮೇಡಮ್, ನಮಸ್ಕಾರ, ಹೇಳಿ. ಅದೇ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ ಡಾಕ್ಟರ್? ಹೌದು. ನಿಮಗೆ ಯಾವ ಇನ್ಶೂರೆನ್ಸ್ ಇದೆ ಅಂತ ನಮ್ಮ ಕೆಳಗಡೆ ಬರ್ತಾ ಇರೋ ನಂಬರಿಗೆ ಮಾತಾಡಿ, ಇದ್ದಾಗ ನಿಮಗೆ ಆ ಫೆಸಿಲಿಟಿಯನ್ನು ಅವೈಲ್ ಮಾಡಬಹುದು. ಅದೇ ಇಂಡಿಯಾ ಇನ್ಶೂರೆನ್ಸ್ ಒಂದು ಮಾತಾಡಿ. ಆಮೇಲೆ ಎರಡು ಡೌಟ್ ಇದೆ ಡಾಕ್ಟ್ರೆ. ಒಂದು ನಮ್ದು ಇದು ಮಂಡಿ ಬಂದು ಲಿಗಮೆಂಟ್ ಟೇರ್ ಕಟ್ ಆಗ್ಬಿಟ್ಟಿದೆ. ಓಕೆ. ಅದು ಮಾಡಕ್ಕಾಗತ್ತ ಡಾಕ್ಟ್ರೆ? ಲಿಗಮೆಂಟ್ ಟೇರು ಯಾವ ಗ್ರೇಡಲ್ಲಿ ಇದೆ ಅಂತ ನೋಡಬೇಕು. ಕಂಪ್ಲೀಟ್ ಟೇರ್ ಆದರೆ ಖಂಡಿತವಾಗ್ಲೂ ಬೇಡ, ಆವಾಗ ಸರ್ಜರಿ ಈಸ್ ಅ ಬೆಟರ್ ಆಪ್ಷನ್. ನಿಮ್ಮ ದೇಹದ ತೂಕ ಜಾಸ್ತಿ ಇದೆ, ಸ್ವಲ್ಪ ಫಸ್ಟ್ ಗ್ರೇಡ್ ಲಿಗಮೆಂಟ್ ಟೇರ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಈಗ ನಂಗೆ 4th ಗ್ರೇಡ್ ಬಂದಿದೆ, ಲಿಗಮೆಂಟ್ ಟೇರ್ ಆಗಿದೆ. ಯಾವುದು ACL ಟೇರ್ ಇದೆಯಾ ಮೇಡಮ್?
ACL ಟೇರ್ ಇದೆಯಾ, ಮೆನಿಸ್ಕಸ್ ಇದು ಇದೆಯಾ, ಡ್ಯಾಮೇಜ್ ಇದೆಯಾ? ಲಿಗಮೆಂಟ್ ಟೇರ್ ಆಗಿದೆ, ಮತ್ತೆ 4th ಗ್ರೇಡ್ ಇದೆ. MRI ರಿಪೋರ್ಟ್ ಹತ್ರ ತೋರಿಸ್ತಾ ಇದೆ. ಓಕೆ, ನಿಮ್ಮ ರಿಪೋರ್ಟನ್ನು ಕೆಳಗಡೆ ಬರ್ತಾ ಇರೋ ನಂಬರಿಗೆ ಕಳಿಸಿ, ಡೀಟೇಲ್ ಆಗಿ ನೋಡಿ ನಮ್ಮ ಡಾಕ್ಟರ್ಸು ನಿಮಗೆ ಫೋನಲ್ಲಿ ಮಾತಾಡ್ತಾರೆ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡೋದಕ್ಕಾಗಿ. ಆಗ್ಲೇ ಮಾತಾಡ್ತಾ ಇದ್ದಾರೆ, ಪಂಚಕರ್ಮ ಅಂತಂದ್ರೆ ತುಂಬಾ ಪಥ್ಯ ಇರಬೇಕು ಆ ಸಂದರ್ಭದಲ್ಲಿ ಅಂತೆಲ್ಲ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹೇಗೆ ಈ ಪಂಚಕರ್ಮ ಚಿಕಿತ್ಸೆ ನಡೆಯುತ್ತೆ, ಅಂದ್ರೆ ಯಾರೆಲ್ಲ ತೆಗೆದುಕೊಳ್ಬಹುದು ಈ ಪಂಚಕರ್ಮ ಚಿಕಿತ್ಸೆನ? ಪಂಚಕರ್ಮ ಚಿಕಿತ್ಸೆ ಅನ್ನೋದು ಒಂದು ವರದಾನ ಅಂತ ಹೇಳ್ತೀನಿ ನಾನು ಈಗಿನ ಲೈಫ್ ಸ್ಟೈಲಿಗೆ. ಬಿಕಾಸ್ ನಾವು ಎವ್ರಿ ಡೇ ನಾವು ರಾಂಗ್ ಫುಡ್ಡನ್ನು ತಿಂತಾ ಇರ್ತೀವಿ, ಟಾಕ್ಸಿಕ್ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ. ಪೊಲ್ಯೂಷನ್ ಇರಬಹುದು, ಪೆಸ್ಟಿಸೈಡ್ಸ್ ಇರಬಹುದು, ಪ್ರಿಸರ್ವೇಟಿವ್ ಇರಬಹುದು. ಸೊ ಎವ್ರಿ ಡೇ ನಾವು ಬದುಕ್ತಾ ಇರೋ ರೀತಿನೇ ಆಗಿದೆ. ಹಾಗಾಗಿ ಪಂಚಕರ್ಮ ನಮ್ಮ ದೇಹವನ್ನು ಕಂಪ್ಲೀಟ್ಲಿ ಕ್ಲೀನ್ ಮಾಡುತ್ತೆ ಒಂದ್ಸತಿ. ಸೊ ಸುಮಾರು 12 ವರ್ಷದ ಮಕ್ಕಳಿಂದ ಹಿಡಿದು 70 ವರ್ಷ ಆಗೋವರೆಗೂ ಯಾರು ಬೇಕಾದರೂ ಆ ಡಿಸೀಸ್ ಅನುಗುಣವಾಗಿ ಅದು ತಗೋಬೋದು ಪಂಚಕರ್ಮನ. ಇಲ್ಲ ಅಂದರೆ ನ್ಯಾಚುರಲಿ ಆ ಸೀಸನ್ ವೈಸು ಅಥವಾ ಏನು ಕಾಯಿಲೆ ಇದೆ ಅದ್ರ ಪ್ರಕಾರನೂ ಸಹಿತ ಪಂಚಕರ್ಮವನ್ನು ತಗೋಬೋದು. ಈ 10 ದಿವಸದಲ್ಲಿ ನಾವೇನು ತುಂಬ ಡ್ರಾಸ್ಟಿಕ್ ಡಯಟ್ ಅಂತ ಏನಿರೋದಿಲ್ಲ, ಫಾಸ್ಟಿಂಗ್ ಮಾಡೋದೇನಿರೋದಿಲ್ಲ. ಬಟ್ ಡೆಫಿನೆಟ್ಲಿ ನಾವು ಮತ್ತೆ ಪ್ರಿಸರ್ವೇಟಿವ್ನ ಆಗಲಿ ಅಥವಾ ಆ ರೀತಿ ಫುಡ್ ಹಾಕೋ ಬದಲು ವಿ ಪ್ರಿಫರ್ ನ್ಯಾಚುರಲ್ ಫುಡ್ಸ್, ಮನೆಯಲ್ಲಿ ಕುಕ್ ಮಾಡಿರುವಂತಹದ್ದು, ವಾರ್ಮ್ ಫುಡ್ಸು, ಆ ರೀತಿಯಾಗಿ ಹೇಳ್ತೀವಿ. ಖಂಡಿತವಾಗ್ಲೂ ಅದರ ಬೆನಿಫಿಟ್ಸನ್ನು ನೋಡಿದಾಗ ಅದು ಡಿಫಿಕಲ್ಟಿ ಅನಿಸೋದೇ ಇಲ್ಲ. ಮತ್ತು ಜನರ ಮೈಂಡಲ್ಲಿ ತುಂಬ ತಪ್ಪು ಕಲ್ಪನೆಗಳಿದೆ. ಆಯುರ್ವೇದ ಅಂದರೆ ಕಹಿ ಔಷಧಿ ಇರುತ್ತೆ, ತುಂಬ ಪಥ್ಯ ಇರುತ್ತೆ. ಅದು ಖಂಡಿತವಾಗ್ಲೂ ಇಲ್ಲ. ಶತಾಯು ಸ್ಪೆಷಾಲಿಟಿ ಅಂದರೆ ನಾವು ಈ ಆಯುರ್ವೇದನ ನಮ್ಮ ಮಾಡರ್ನ್ ಡೇ ಲೈಫ್ ಸ್ಟೈಲಿಗೆ ಫಿಟ್ ಇನ್ ಮಾಡಿದ್ದೀವಿ. ಸೊ ಯಾರೇ ಒಂದು ಕೆಲಸಕ್ಕೆ ಹೋಗಬೇಕು, ಅವರು ರಜಾ ಹಾಕೋಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಕ್ಲಿನಿಕ್ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಯಾವುದೇ ಟೈಮಿಗೆ ಅವ್ರು ಬಂದು ಟ್ರೀಟ್ಮೆಂಟ್ ತೊಗೊಂಡು ಅವರು ಅವರ ವರ್ಕನ್ನು ಕಂಟಿನ್ಯೂ ಮಾಡಬಹುದು. ಅದು ನಮ್ಮ ಡೇ ಟು ಡೇ ಲೈಫಲ್ಲಿ ಮರ್ಜ್ ಆಗಿರುತ್ತೆ. ಮತ್ತು ನಮ್ಮ ಡಾಕ್ಟರ್ಸು ಕಸ್ಟಮೈಸ್ಡ್ ಡಯಟನ್ನು ಹೇಳ್ತಾರೆ, ನೀವು ಯಾವ ರೀತಿ ಫುಡ್ ತಿಂತಾ ಇದ್ದೀರಾ ಅದು ಟ್ರೀಟ್ಮೆಂಟಿಗೆ ಸೂಟ್ ಆಗುತ್ತಾ ಅಂತ. ಹಾಗಾಗಿ ಆಯುರ್ವೇದವನ್ನು ನಾವು ಹೆಚ್ಚೆಚ್ಚಿಗೆ ಅಳವಡಿಸ್ಕೊಂಡಂಗೆ ನಮ್ಮ ಆರೋಗ್ಯವನ್ನು ಹೆಚ್ಚೆಚ್ಚಿಗೆ ವೃದ್ಧಿ ಮಾಡ್ಕೋಬಹುದು. ಇದು ಖಂಡಿತವಾಗ್ಲೂ ಡಿಫಿಕಲ್ಟ್ ಟ್ರೀಟ್ಮೆಂಟ್ ಅಲ್ಲ, ಖಂಡಿತವಾಗ್ಲೂ ಸ್ಲೋ ಸಹಿತ ಅಲ್ಲ. ಅಂದರೆ ಪೀರಿಯಡ್ಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಅದರಲ್ಲಿ ವೇರಿಯೇಷನ್ಸ್ ಆದರೆ ಲೈಫಲ್ಲಿ ತುಂಬಾ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ, ಅಥವಾ ಮಕ್ಕಳಾಗಕ್ಕೆ ಡಿಲೇ ಆಗ್ತಾ. ಅಂದರೆ ಮದುವೆಗೆ ಮುಂಚೆನೇ ತುಂಬ ಜನ ಇದನ್ನ ಪ್ಲಾನ್ ಮಾಡಿಕೊಂಡು ಈ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಸೊ ನಂತರ ಮದುವೆ ಆದಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ. ಜೊತೆಗೆ ಈಗ ಮೆನೋಪಾಸ್ ಟೈಮಿಂದೆಲ್ಲ ನೋಡ್ತಾ ಇದ್ವಿ, 45 ವರ್ಷದ ಮೇಲೆ ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ 35 ವರ್ಷಕ್ಕೇ ಮೆನೋಪಾಸ್ ಟೈಮ್ ಬರ್ತಾ ಇದೆ. ಪುಟ್ ಮಕ್ಕಳುಗಳು ಅಂದರೆ ಈಗ ಹಿಂದೆಲ್ಲ 15-14 ವರ್ಷಕ್ಕೆ ದೊಡ್ಡವರಾಗ್ತಾ ಇದ್ದವ್ರು ಈಗ 10 ವರ್ಷಕ್ಕೆ 9 ವರ್ಷ 8 ವರ್ಷ ಈ ಥರ ಆಗ್ತಾ ಇದ್ದಾರೆ. ಸೊ ಇದೆಲ್ಲದೂ ಕೂಡ ಪಂಚಕರ್ಮ ಚಿಕಿತ್ಸೆ ಹೇಗೆ ಸಹಕಾರಿಯಾಗಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ನಾ ಹೇಳ್ದಂಗೆ ತುಂಬ ಪ್ರಿಸರ್ವೇಟಿವ್ ಇರೋ ಫುಡ್ಡನ್ನು ತಿಂದಿರ್ತೀವಿ, ಅಡಲ್ಟ್ರೇಟೆಡ್ ಫುಡ್ಡನ್ನು ತಿಂದಿರ್ತೀವಿ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಹಾರ್ಮೋನ್ ವ್ಯತ್ಯಾಸ ಆದಾಗ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಲೆವೆಲ್ ಅಗತ್ಯಕ್ಕಿಂತ ಹೆಚ್ಚಿಗೆ ಇದ್ದಾಗ ಮಹಿಳೆಯರಲ್ಲಿ ಅಥವಾ ಮಕ್ಕಳಲ್ಲಿ ಅರ್ಲಿ ಮೆನಾರ್ಕೆ ಅಂತ ಹೇಳ್ತೀವಿ, ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ. ಮಹಿಳೆಯರಲ್ಲಿ ಅದೇ ತೂಕ ಜಾಸ್ತಿ ಆಗಿರುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ. ಅರ್ಲಿ ಮೆನೋಪಾಸು ಸಹಿತ ಬರ್ತಾ ಇದೆ ಸ್ಟ್ರೆಸ್ ಲೆವೆಲಿಂದ. ಅರ್ಲಿ ಮೆನೋಪಾಸ್ ಬಂದಾಗ ಇನ್ನೊಂದು ನಾವು ಹೇಳಕ್ಕೆ ಇಷ್ಟಪಡೋದೇನು ಅಂತಂದರೆ, ಮಹಿಳೆಯರಲ್ಲಿ ಯಾರು ರೆಗ್ಯುಲರ್ ಆಗಿ ಮೆನ್ಸ್ಟ್ರುಯೇಟ್ ಆಗ್ತಾ ಇರ್ತಾರೆ ಅವರಲ್ಲಿ ಡಯಾಬಿಟೀಸ್ನ ಸಮಸ್ಯೆ ಆಗಲಿ ಅಥವಾ ತೂಕ ಜಾಸ್ತಿ ಆಗುವಂಥ ಸಮಸ್ಯೆ ಇರಲ್ಲ. ಯಾವಾಗ ಮೆನೋಪಾಸ್ ಆಗುತ್ತೆ, ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ, ಅಂಥವರಲ್ಲಿ ತೂಕ ಜಾಸ್ತಿ ಆಗುವಂಥದ್ದು, ಬೋನಲ್ಲಿ ಸಾಂದ್ರತೆ ಕಡಿಮೆ ಆಗುವಂಥದ್ದು, ಅವರಿಗೆ ಜಾಯಿಂಟ್ಸ್ ಪೇನ್ ಬರುವಂಥದ್ದು ಜಾಸ್ತಿ, ಬೆನ್ನು ನೋವು ಇರಬಹುದು, ಕಾಲು ಮಂಡಿ ನೋವು ಇರಬಹುದು, ಮತ್ತು ತೂಕ ಜಾಸ್ತಿ ಆಗುವಂಥದ್ದು, ಒಬೇಸಿಟಿ, ಹೈಪರ್ ಟೆನ್ಷನ್ ಎಲ್ಲ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಯಾರು ಆ ಸಮಸ್ಯೆಯಿಂದ ಹೋಗ್ತಾ ಇರ್ತಾರೆ, ಪ್ರೀ ಮೆನೋಪಾಸಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ ಇದಕ್ಕೆ, ಅಂಥವರಿಗಲ್ಲೂ ಪಂಚಕರ್ಮ ಚಿಕಿತ್ಸೆ ಹೆಲ್ಪ್ ಆಗುತ್ತೆ. ಯಾರಿಗೆ ಪಂಚಕರ್ಮ ಚಿಕಿತ್ಸೆ ತೊಗೊಳಕ್ಕಾಗಲ್ಲ, ಇಲ್ಲ ನನಗೆ ಡಯಟೇ ಮಾಡೋಕ್ಕಾಗಲ್ಲ ಅಂದರೆ ಎಕ್ಸ್ಟರ್ನಲಿ ಮಸಾಜ್ ತೊಗೊಳೋದ್ರಿಂದ ಸಹಿತ ನಮ್ಮ ದೇಹದಲ್ಲಿ ಬಹಳಷ್ಟು ಚೇಂಜಸನ್ನು ನಾವು ನೋಡಬಹುದು. ಸೊ ಆಯುರ್ವೇದದಲ್ಲಿ ವೆರೈಟೀಸ್ ಆಫ್ ಮಸಾಜ್ ಇದೆ. ಈಗ ನಿಮಗೆ ತೂಕ ಇಳಿಸಬೇಕು ಅಂದರೆ ದೇಹದಲ್ಲಿ 2 ಥರ ಫ್ಯಾಟ್ ಇರುತ್ತೆ. ಒಂದು ಸಬ್ಕ್ಯುಟೇನಿಯಸ್ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಇನ್ನೊಂದು ಪೆರಿಫೆರಲಿ ನಿಮ್ಮ ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್. ಸೊ ಮಸಾಜ್ ಮಾಡೋದ್ರಿಂದ ಸಹಿತ ನಿಮಗೆ ಅರ್ಧ kg ತೂಕ ಒಂದು ಮಸಾಜಲ್ಲೇ ಕಂಡ್ಕೊಂಡು ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆಯುರ್ವೇದ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಯಾವುದೇ ರೀತಿ ವೈಬ್ರೇಷನ್ ಇಲ್ಲ, ಮೆಷಿನ್ ಯೂಸೇಜ್ ಇಲ್ಲ. ಸೊ ನ್ಯಾಚುರಲ್ ಆಗಿ ಹರ್ಬ್ಸ್ ಯೂಸ್ ಮಾಡಿರುವಂತಹ ಮಸಾಜು. ಅದಲ್ಲದೆ ಪೇನಿಗೆ ಸಹಿತ ಯಾರು ತುಂಬ ನೋವಿಂದ ಬಳಲ್ತಾ ಇರ್ತಾರೆ ಅಂಥವ್ರು ಆಯುರ್ವೇದ ಮಸಾಜನ್ನು ತಗೊಂಡು ಅದರಲ್ಲಿ ನಾವು ಪೋಟಲಿ ಸ್ವೇದ ಅಂತ ಮಾಡ್ತೀವಿ, ಅಂದರೆ ಮೆಡಿಕೇಟೆಡ್ ಹರ್ಬ್ ಅನ್ನು ಯೂಸ್ ಮಾಡಿ ಸ್ಟೀಮಿಂಗು ಮೆಥಡ್ಸನ್ನು ಕೊಡ್ತಾ ಹೋಗ್ತೀವಿ. ಇದರಿಂದನೂ ಸಹಿತ ಪೇನು ಕಡಿಮೆ ಆಗ್ತಾ ಹೋಗುತ್ತೆ, ತೂಕನೂ ಇಳಿತಾ ಹೋಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ನಮಗೆ. ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಅನಿತಾ ಭಟ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ.
ಶತಾಯು ಆಯುರ್ವೇದ ಕ್ಲಿನಿಕ್ ಬೆಂಗಳೂರು, ಆರ್ಟಿ ನಗರ, ರಾಜಾಜಿನಗರ, ಜೆಪಿ ನಗರ, ಇಂದಿರಾನಗರ, ವೈಟ್ಫೀಲ್ಡ್, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಚಂದ್ರ ಲೇಔಟ್, ಬನಶಂಕರಿ, ಕಲ್ಯಾಣ ನಗರ, HSR ಲೇಔಟ್ ಮತ್ತು ಯಲಹಂಕದಲ್ಲಿ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 9590484848, ಮತ್ತೊಂದು ಸಂಖ್ಯೆ 8884144466. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.shatayu.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.